ನಮಸ್ಕಾರ ವೀಕ್ಷಕರೇ, ನಮ್ಮ ರಾಜ್ಯದ ಲಕ್ಷಾಂತರ ಮಹಿಳೆಯರಿಗೆ, ರೈತ ಕುಟುಂಬಗಳಿಗೆ ಮತ್ತು ಪ್ರತಿಯೊಬ್ಬ ಸಾರ್ವಜನಿಕರಿಗೆ ಅತ್ಯಂತ ಪ್ರಮುಖವಾದ ಭರ್ಜರಿ ಸಿಹಿ ಸುದ್ದಿಯೊಂದನ್ನು ಹೊತ್ತು ತಂದಿದ್ದೇವೆ. ಮುಖ್ಯವಾಗಿ ರಾಜ್ಯ ಸರ್ಕಾರ ಜಾರಿಗೆ ತಂದಿರುವ ಗೃಹಲಕ್ಷ್ಮಿ ಯೋಜನೆಯ 31, 32 ಮತ್ತು 33ನೇ ಕಂತಿನ ಹಣದ ವರ್ಗಾವಣೆ ಕುರಿತು ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಹಾಗೂ ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಅವರು ನೀಡಿರುವ ಸ್ಪಷ್ಟನೆ, ಬ್ಯಾಂಕ್ ಖಾತೆಗಳಿಗೆ ಹಣ ಜಮೆಯಾಗುತ್ತಿರುವ ವಿವರಗಳು ಮತ್ತು ಹೊಸ ನಿಯಮಗಳು ಸಂಪೂರ್ಣ ಮಾಹಿತಿಯನ್ನ ಈ ದಿನ ನಾವು ಅತ್ಯಂತ ವಿವರವಾಗಿ ಕೂಲಂಕುಷವಾಗಿ ತಿಳಿಯಲಿದ್ದೇವೆ. ನಮ್ಮ ರಾಜ್ಯದಲ್ಲಿರುವ ಪ್ರತಿಯೊಂದು ಕುಟುಂಬಕ್ಕೂ ಆಸರೆಯಾಗಿ ನಿಂತಿರುವ ಗೃಹಲಕ್ಷ್ಮಿ ಯೋಜನೆಯ ಹಣ ಬಿಡುಗಡೆ ಪ್ರಕ್ರಿಯೆ ಈಗ ಮತ್ತೆ ಅತ್ಯಂತ ವೇಗವಾಗಿ ಪಡೆದುಕೊಂಡಿದೆ. ಕಳೆದ 2-3 ತಿಂಗಳುಗಳಿಂದ ಹಣ ಬಾರದೆ ಕಾಯುತ್ತಿದ್ದ ಲಕ್ಷಾಂತರ ಫಲಾನುಭವಿಗಳಿಗೆ ಈಗ ದೊಡ್ಡ ಮಟ್ಟದ ನೆಮ್ಮದಿ ಸಿಕ್ಕಿದೆ. ರಾಜ್ಯದ ಸುಮಾರು 30ರಿಂದ 31 ಜಿಲ್ಲೆಗಳಲ್ಲಿರುವಂತಹ 1,28,00,000ಕ್ಕೂ ಹೆಚ್ಚು ಗೃಹಲಕ್ಷ್ಮಿ ಫಲಾನುಭವಿಗಳಿಗೆ ಕಂತುಗಳ ಹಣ ವರ್ಗಾವಣೆ ಕ್ಷಿಪ್ರವಾಗಿ ಪ್ರಾರಂಭವಾಗುತ್ತಿದೆ. ಕೆಲವು ಜಿಲ್ಲೆಗಳಲ್ಲಿ ಫಲಾನುಭವಿಗಳ ಖಾತೆಗೆ ನೇರವಾಗಿ 2,000 ಜಮೆಯಾಗುತ್ತಿದ್ದರೆ, ಇನ್ನು ಕೆಲವು ಬಾಕಿ ಉಳಿದುಕೊಂಡಿದ್ದ ಖಾತೆಗಳಿಗೆ ಒಟ್ಟೊಟ್ಟಿಗೆ 4,000 ರೂಪಾಯಿ ಹಾಗೂ ಕೆಲವರಿಗೆ 6,000 ರೂಪಾಯಿವರೆಗೆ ಹಣ ಬಿಡುಗಡೆಯಾಗುತ್ತಿರುವ ವರದಿಗಳು ಲಭ್ಯವಾಗಿವೆ. ನೀವು ಕೂಡ ಗೃಹಲಕ್ಷ್ಮಿ ಯೋಜನೆಯ ಹಣಕ್ಕಾಗಿ ಕಾಯುತ್ತಿದ್ದರೆ ಈ ಪ್ರತಿಯೊಂದು ವಿಷಯವೂ ನಿಮಗೆ ಅತ್ಯಂತ ಪ್ರಮುಖವಾದದ್ದು. ಸರ್ಕಾರದಿಂದ ಹಣ ಬಿಡುಗಡೆಯಾಗುತ್ತಿದ್ದರೂ ಕೆಲವರ ಖಾತೆಗೆ ಹಣ ಯಾಕೆ ತಲುಪುತ್ತಿಲ್ಲ ಎಂಬ ದೊಡ್ಡ ಪ್ರಶ್ನೆ ಪ್ರತಿಯೊಬ್ಬರ ಮನಸ್ಸಿನಲ್ಲೂ ಇದೆ. ಇದಕ್ಕೆ ಸಂಬಂಧಿಸಿದಂತೆ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯ ಸಚಿವರಾದ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಂ ಹಾಗೂ ಸರ್ಕಾರಿ ಮೂಲಗಳು ಸಂಪೂರ್ಣ ಸ್ಪಷ್ಟನೆ ನೀಡಿವೆ. ಸರ್ಕಾರದ ಕಡೆಯಿಂದ ಹಣ ಒಂದೇ ಹಂತದಲ್ಲಿ ಎಲ್ಲರ ಖಾತೆಗೆ ಜಮೆಯಾಗುವುದಿಲ್ಲ. ರಾಜ್ಯದ ವಿವಿಧ ಜಿಲ್ಲೆಗಳನ್ನು ಹಂತ ಹಂತವಾಗಿ ವಿಂಗಡಿಸಿ ಮೊದಲನೇ ಪಟ್ಟಿ ಮತ್ತು ಎರಡನೇ ಪಟ್ಟಿಯ ಆಧಾರದ ಮೇಲೆ ಜಿಲ್ಲಾವಾರು ಹಣವನ್ನು ಜಮೆ ಮಾಡಲಾಗುತ್ತದೆ. ಇವತ್ತು ಬೆಳಿಗ್ಗೆ 10:30ರಿಂದ 11 ಗಂಟೆಯ ಸಮಯದಿಂದಲೇ ಹಲವು ಜಿಲ್ಲೆಗಳ ಫಲಾನುಭವಿಗಳ ಬ್ಯಾಂಕ್ ಖಾತೆಗಳಿಗೆ ಡಿಬಿಟಿ ಮೂಲಕ ನೇರವಾಗಿ ಹಣ ಜಮೆಯಾಗಲು ಪ್ರಾರಂಭವಾಗಿದೆ. ಇನ್ನು ಅತ್ಯಂತ ಮುಖ್ಯವಾದ ವಿಷಯವೆಂದರೆ, ರಾಜ್ಯ ಸರ್ಕಾರವು ಗೃಹಲಕ್ಷ್ಮಿ ಯೋಜನೆಯಲ್ಲಿ ಸಂಪೂರ್ಣ ಪಾರದರ್ಶಕತೆ ತರಲು ಮರು ಅರ್ಜಿ ಹಾಗೂ ಪರಿಶೀಲನಾ ಪ್ರಕ್ರಿಯೆಗೆ ಚಾಲನೆ ನೀಡಿದೆ. ಈ ಕುರಿತು ಸರ್ಕಾರದ ಹಿರಿಯ ನಾಗರಿಕರು ನೀಡಿದ ಮಾಹಿತಿ ಪ್ರಕಾರ, ರಾಜ್ಯದಲ್ಲಿ ಹಲವು ಕಡೆಗಳಲ್ಲಿ ಅರ್ಹ ಫಲಾನುಭವಿಗಳ ಹೆಸರಿನಲ್ಲಿ ಬೇರೆಯವರ ಖಾತೆಗೆ ಹಣ ಹೋಗುತ್ತಿರುವ ದೂರುಗಳು ಹಾಗೂ ನಕಲಿ ದಾಖಲೆಗಳ ಹಾವಳಿ ಕಂಡು ಬಂದಿದೆ. ಯಾರು ನಿಜವಾದ ಅರ್ಹ ಮಹಿಳೆಯರು ಅವರ ಖಾತೆಗೆ ಮಾತ್ರ ಹಣ ತಲುಪಬೇಕು ಎಂಬ ಸ್ಪಷ್ಟ ಉದ್ದೇಶದಿಂದ ಈ ಹೊಸ ಪರಿಶೀಲನಾ ವ್ಯವಸ್ಥೆಯನ್ನು ಜಾರಿಗೆ ತರಲಾಗಿದೆ. ನಿಮ್ಮ ಗೃಹಲಕ್ಷ್ಮಿ ಯೋಜನೆಯ ಕಂತುಗಳ ಹಣ ಯಾವುದೇ ಅಡೆತಡೆ ಇಲ್ಲದೆ ನಿಯಮಿತವಾಗಿ ಬರಬೇಕಾದರೆ ನೀವು ಪ್ರಮುಖವಾಗಿ 4 ದಾಖಲೆಗಳನ್ನು ಸಿದ್ಧವಾಗಿಟ್ಟುಕೊಳ್ಳುವುದು ಅತ್ಯಂತ ಅಗತ್ಯವಾಗಿದೆ. ಮೊದಲನೆಯದಾಗಿ, ನಿಮ್ಮ ಆಧಾರ್ ಕಾರ್ಡ್ ನಕಲು. ಆಧಾರ್ ಕಾರ್ಡ್ನಲ್ಲಿ ನಿಮ್ಮ ಹೆಸರು, ವಿಳಾಸ ಮತ್ತು ಜನನ ದಿನಾಂಕ ಸರಿಯಾಗಿರಬೇಕು. ಬ್ಯಾಂಕ್ ಖಾತೆಯಲ್ಲಿರುವ ಹೆಸರಿಗೂ ಆಧಾರ್ ಕಾರ್ಡ್ನಲ್ಲಿರುವ ಹೆಸರಿಗೂ ಯಾವುದೇ ವ್ಯತ್ಯಾಸವಿರಬಾರದು. ಬಂಗಾರ ಕೊಳ್ಳಲು ತುದಿಗಾಲಲ್ಲಿ ನಿಂತಿದ್ದೀರಾ? ಸ್ವಲ್ಪ ಬ್ರೇಕ್ ಹಾಕಿ. ಮಾರುಕಟ್ಟೆಯಲ್ಲಿ ಚಿನ್ನದ ಬೆಲೆ ಉಲ್ಟಾ ಹೊಡೆದಿದೆ. ಆಕಾಶ ಮುಟ್ಟಿದ ಬಂಗಾರದ ಬೆಲೆ ನೋಡಿ ನಮ್ಮ ಕೈಯಲ್ಲಿ ಇನ್ನೆಲ್ಲಿ ಚಿನ್ನದ ಒಡವೆ ಮಾಡಿಸೋಕೆ ಆಗುತ್ತೆ ಅಂತ ಆಸೆ ಬಿಟ್ಟಿದ್ದವರಿಗೆ ಈಗ ಕಾಲ ಕೂಡಿ ಬಂದಿದೆ. ಎಷ್ಟೋ ತಿಂಗಳುಗಳಿಂದ ಚಿನ್ನದ ಅಂಗಡಿಯ ಬೋರ್ಡ್ ನೋಡಲು ಹೆದರುತ್ತಿದ್ದ ಜನ ಸಾಮಾನ್ಯರಿಗೆ ಇದೀಗ ಮಾರುಕಟ್ಟೆಯಿಂದ ಬಂಪರ್ ಸುದ್ದಿಯೊಂದು ಸಿಕ್ಕಿದೆ. ಹೌದು, ಕಳೆದ 2 ವಾರಗಳಿಂದ ಶುರುವಾದ ಬಂಗಾರದ ಬೆಲೆಯ ಕುಸಿತ ಈಗಲೂ ಭರ್ಜರಿಯಾಗಿ ಮುಂದುವರೆದಿದೆ. ಒಂದೇ ಸಮನೆ ರಾಕೆಟ್ ವೇಗದಲ್ಲಿ ಏರುತ್ತಿದ್ದ ಚಿನ್ನದ ಬೆಲೆಗೆ ಈಗ ಬ್ರೇಕ್ ಬಿದ್ದಿದ್ದು ಗ್ರಾಹಕರು ನೆಮ್ಮದಿಯ ನಿಟ್ಟುಸಿರು ಬಿಡುವಂತಾಗಿದೆ. ಮುಂದಿನ ತಿಂಗಳುಗಳಲ್ಲಿ ಬರುವ ಹಬ್ಬ ಹರಿದಿನಗಳು ಹಾಗೂ ಶುಭ ಕಾರ್ಯಗಳಿಗೆ ಆಭರಣ ಮಾಡಿಸಲು ಕಾಯುತ್ತಿದ್ದವರಿಗೆ ಇದೊಂದು ಆಶಾ ಕಿರಣವೇ ಸರಿ. ಯಾಕಿಷ್ಟು ದಿಢೀರ್ ಕುಸಿತ? ಇದರ ಅಸಲಿ ಗುಟ್ಟೇನು ಗೊತ್ತಾ? ಮಾರುಕಟ್ಟೆ ತಜ್ಞರ ವಿಶ್ಲೇಷಣೆಯ ಪ್ರಕಾರ ಜಾಗತಿಕ ಆರ್ಥಿಕ ನೀತಿಗಳಲ್ಲಿನ ದಿಢೀರ್ ಬದಲಾವಣೆ ಹಾಗೂ ಡಾಲರ್ ಮೌಲ್ಯದ ಏರಿಳಿತವೇ ಈ ಕುಸಿತಕ್ಕೆ ಪ್ರಮುಖ ಕಾರಣ. ಜಾಗತಿಕ ಮಟ್ಟದ ಬೃಹತ್ ಹೂಡಿಕೆದಾರರು ಚಿನ್ನದ ಮೇಲಿನ ತಮ್ಮ ಹೂಡಿಕೆಯನ್ನ ಹಿಂದಕ್ಕೆ ಪಡೆದು ಹೆಚ್ಚು ಲಾಭದಾಯಕವಾಗಿರುವ ಷೇರು ಮಾರುಕಟ್ಟೆಯತ್ತ ಮುಖ ಮಾಡುತ್ತಿದ್ದಾರೆ. ಇದರಿಂದಾಗಿ ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಚಿನ್ನಕ್ಕೆ ಬೇಡಿಕೆ ಕಡಿಮೆಯಾಗಿ ಬೆಲೆ ಪಾತಾಳಕ್ಕೆ ಕುಸಿಯುತ್ತಿದೆ. ಆದರೆ ವೀಕ್ಷಕರೇ, ಬೆಲೆ ಕಮ್ಮಿ ಆಯ್ತಲ್ಲ, ಇದೇ ಒಳ್ಳೆ ಟೈಮ್ ಅಂತ ಈಗಲೇ ಅವಸರ ಮಾಡಿ
ಜ್ಯುವೆಲ್ರಿ ಶಾಪ್ ಕಡೆ ಓಡಬೇಡಿ. ಯಾಕೆ ಗೊತ್ತಾ? ಆರ್ಥಿಕ ವಿಶ್ಲೇಷಕರ ಪ್ರಕಾರ ಮುಂಬರುವ ದಿನಗಳಲ್ಲಿ ಚಿನ್ನದ ದರದಲ್ಲಿ ಇನ್ನಷ್ಟು ಭಾರಿ ಕುಸಿತವಾಗುವ ಲಕ್ಷಣಗಳು ನಿಶ್ಚಲವಾಗಿದೆ. ಅಂತಾರಾಷ್ಟ್ರೀಯ ಮಾರುಕಟ್ಟೆಯ ಟ್ರೆಂಡ್ ಹೀಗೆಯೇ ಮುಂದುವರೆದರೆ ದರ ಮತ್ತಷ್ಟು ಅಗ್ಗವಾಗಲಿದೆ. ಹಾಗಾಗಿ ನಿಮ್ಮ ಕಷ್ಟದ ಹಣಕ್ಕೆ ತಕ್ಕ ಮೌಲ್ಯ ಸಿಗಬೇಕಾದರೆ ಆತುರ ಪಡದೆ ಇನ್ನೂ ಕೆಲವು ದಿನಗಳ ಕಾಲ ಕಾದು ನೋಡುವುದು ಅತ್ಯುತ್ತಮ ನಿರ್ಧಾರ. ಈಗಲೇ ಕೊಂಡರೆ ನೀವು ಮುಂದೆ ಸಿಗಬಹುದಾದ ದೊಡ್ಡ ಲಾಭದಿಂದ ವಂಚಿತರಾಗಬಹುದು. ಸ್ನೇಹಿತರೆ, ನಿಮ್ಮ ಪ್ರಕಾರ 1 ಗ್ರಾಂ ಚಿನ್ನದ ಬೆಲೆ ಎಷ್ಟು ರೂಪಾಯಿಗೆ ಬಂದು ನಿಂತರೆ ಸಾಮಾನ್ಯ ಮತ್ತು ಮಧ್ಯಮ ವರ್ಗದ ಜನರಿಗೆ ಕೊಳ್ಳಲು ಯಾವುದೇ ಹೊರೆಯಾಗುವುದಿಲ್ಲ? ನಿಮ್ಮ ನಿಖರವಾದ ಲೆಕ್ಕಾಚಾರವನ್ನು ಕಮೆಂಟ್ ಬಾಕ್ಸ್ನಲ್ಲಿ ಮರೆಯದೆ ಹಂಚಿಕೊಳ್ಳಿ. ಬನ್ನಿ ಹಾಗಾದರೆ ತಡ ಮಾಡದೆ ಇವತ್ತಿನ ಚಿನ್ನ ಮತ್ತು ಬೆಳ್ಳಿಯ ನಿಖರವಾದ ರೇಟ್ ಮಾರುಕಟ್ಟೆಯಲ್ಲಿ ಎಷ್ಟಿದೆ ಅಂತ ನೋಡೋಣ. ಅದಕ್ಕೂ ಮುನ್ನ ಈ ಮಾರುಕಟ್ಟೆ ಏರಿಳಿತಗಳಿಗೆ ಪ್ರಮುಖ ಕಾರಣವಾಗಿರುವ ಅಮೆರಿಕದ ಡಾಲರ್ ಎದುರು ನಮ್ಮ ಭಾರತೀಯ ರೂಪಾಯಿ ಇಂದಿನ ಮೌಲ್ಯ ಎಷ್ಟಿದೆ ಅನ್ನೋದನ್ನ ಮೊದಲಿಗೆ ನೋಡೋಣ. ನಿನ್ನೆ ಒಂದು USA ಡಾಲರ್ಗೆ ರೂಪಾಯಿ ಮೌಲ್ಯ 96 ರೂಪಾಯಿ 30 ಪೈಸೆ ಇತ್ತು. ಇಂದು ಒಂದು USA ಡಾಲರ್ಗೆ ರೂಪಾಯಿ ಮೌಲ್ಯ 96 ರೂಪಾಯಿ 50 ಪೈಸೆ ಆಗಿದೆ. ರೂಪಾಯಿ ಎದುರು ಡಾಲರ್ ಮೌಲ್ಯ 20 ಪೈಸೆ ಏರಿಕೆ ಕಂಡಿದೆ. ಇನ್ನು ಚಿನ್ನ ಹಾಗೂ ಬೆಳ್ಳಿಯ ಬೆಲೆ ನೋಡೋದಾದ್ರೆ ನಿನ್ನೆ ಬೆಳ್ಳಿ 1 ಕೆಜಿಗೆ 2,40,000 ರೂಪಾಯಿ ಇತ್ತು. ಇಂದು 1 ಕೆಜಿ ಬೆಳ್ಳಿಗೆ 2,45,000 ರೂಪಾಯಿ ಆಗಿದೆ. 1 ಕೆಜಿ ಬೆಳ್ಳಿಗೆ 5,000 ರೂಪಾಯಿ ಏರಿಕೆ ಕಾಣುವುದರ ಜೊತೆಗೆ ಪ್ರತಿ 1 ಗ್ರಾಂ ಬೆಳ್ಳಿಯ ಬೆಲೆ 245 ರೂಪಾಯಿ ಆಗಿದೆ. ಇನ್ನು ನಿನ್ನೆ 10 ಗ್ರಾಂ 24 ಕ್ಯಾರೆಟ್ ಚಿನ್ನದ ಬೆಲೆ 1,47,230 ರೂಪಾಯಿ ಇತ್ತು. ಇಂದು 10 ಗ್ರಾಂ 24 ಕ್ಯಾರೆಟ್ ಚಿನ್ನದ ಬೆಲೆ 1,46,230 ರೂಪಾಯಿ ಆಗಿದೆ. 10 ಗ್ರಾಂ 24 ಕ್ಯಾರೆಟ್ ಚಿನ್ನದ ಬೆಲೆ 1,000 ರೂಪಾಯಿ ಇಳಿಕೆ ಕಾಣುವುದರ ಜೊತೆಗೆ ಪ್ರತಿ 1 ಗ್ರಾಂ 24 ಕ್ಯಾರೆಟ್ ಚಿನ್ನದ ಬೆಲೆ 14,623 ರೂಪಾಯಿ ಆಗಿದೆ. ಮತ್ತು ನಿನ್ನೆ 10 ಗ್ರಾಂ 22 ಕ್ಯಾರೆಟ್ ಒಡವೆ ಚಿನ್ನದ ಬೆಲೆ 1,35,120 ರೂಪಾಯಿ ಇತ್ತು. ಇಂದು 10 ಗ್ರಾಂ 22 ಕ್ಯಾರೆಟ್ ಒಡವೆ ಚಿನ್ನದ ಬೆಲೆ 1,34,120 ರೂಪಾಯಿ ಆಗಿದೆ. 10 ಗ್ರಾಂ 22 ಕ್ಯಾರೆಟ್ ಒಡವೆ ಚಿನ್ನಕ್ಕೆ 1,000 ರೂಪಾಯಿ ಇಳಿಕೆ ಕಾಣುವುದರ ಜೊತೆಗೆ ಪ್ರತಿ 1 ಗ್ರಾಂ 22 ಕ್ಯಾರೆಟ್ ಒಡವೆ ಚಿನ್ನದ ಬೆಲೆ 13,412 ರೂಪಾಯಿ ಆಗಿದೆ. ಇಲ್ಲಿ ನೀಡಲಾಗಿರುವ ಎಲ್ಲ ಬೆಲೆಗಳು GST, TDS, ಮೇಕಿಂಗ್ ಚಾರ್ಜ್ ಮತ್ತು ವೇಸ್ಟೇಜ್ ಶುಲ್ಕಗಳನ್ನು ಒಳಗೊಂಡಿರುವುದಿಲ್ಲ. ಕೇವಲ ಬಂಗಾರದ ಬೆಲೆಯನ್ನು ಮಾತ್ರ ನಾವು ಹೇಳಿರುವುದು.